ಕೂಡ ರಾಜ್ಯ ಸಂಘದ ನಿರ್ದೇಶಕರಾಗಿ ನಮ್ಮದು 100 ವರ್ಷದ ಬಿಲ್ಡಿಂಗ್ ಅದು ಬೆಂಗಳೂರಿನಲ್ಲಿ ಎಲ್ಲ ಶಿಥಿಲವಾಗಿತ್ತು, ಮಾಡೋಕ್ಕಾಗಿರಲಿಲ್ಲ. ಈಗ 35 ಕೋಟಿ ಅನುದಾನ ಬಿಡುಗಡೆ ಆದಮೇಲೆ ನಮ್ಮಲ್ಲೂ ಕೂಡ ಜನರಲ್ ಬಾಡಿಗೆ ಅಪ್ರೂವ್ ತಗೊಂಡು ಅಲ್ಲೂ ಈಗ ವಿರೋಧ ಪರ ಇದ್ದೇ ಇತ್ತು. ಲಾಸ್ಟಲ್ಲಿ ಯಾವಾಗ ನಾವು ಅನುದಾನ ತಂದಾಗ ನಮಗೆ ಸಂಘದ್ದು ಬಿಲ್ಡಿಂಗ್ ಆಗುತ್ತೆ ಅಂದಾಗ ಸರ್ವಾನುಮತದಿಂದ ಎಲ್ಲನೂ ಒಪ್ಪಿಗೆ ತಗೊಂಡು ಇವತ್ತು ಬಿಲ್ಡಿಂಗ್ ನಡೀತಾ ಇದೆ. ನಮ್ಮದು ಕೂಡ ಅಪ್ರೂವಲ್ ಆಗಿದೆ. ಏನಂತ, ಬಿಲ್ಡಿಂಗ್ ಮುಗಿಯೋಗಂಟ ಈ ಬಾಡಿನ ಮುಂದುವರಿಬೇಕು. ಬಿಲ್ಡಿಂಗ್ ಮುಗಿದಾದ್ಮೇಲೆ ಓಪನ್ ಮಾಡಿಬಿಟ್ಟು ಅವತ್ತು ಬಿಟ್ಟು ಹೋದ ತಕ್ಷಣ ಎಲೆಕ್ಷನ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಂದ್ರದಲ್ಲಿ ಡಿಕ್ಲೇರ್ ಆಗೈತೆ. ಅದೇ ಸಂದರ್ಭಕ್ಕೆ ಇಲ್ಲಿ ಬಂದಮೇಲೆ ಸುರೇಶ್ ಅಧ್ಯಕ್ಷರಾಗಿ ಬಂದಮೇಲೆ ಮಂಡ್ಯ ಜಿಲ್ಲೆನಲ್ಲಿ 13 ವರ್ಷದಿಂದ ಎಲೆಕ್ಷನ್ ಆಗಿರಲಿಲ್ಲ. ಇತ್ತೀಚೆಗೆ 5 ವರ್ಷದಲ್ಲಿ ಎಲೆಕ್ಷನ್ ಆಯಿತು. ಬಂದಮೇಲೆ ಇವರು ಸಾಕಾಗಷ್ಟು ಕೆಲಸ ಮಾಡಿದ್ದಾರೆ. ಇಡೀ ತಾಲೂಕಿನಲ್ಲಿ ಎಲ್ಲೂ ಕೂಡ ಕುರುಬರ ಸಂಘ ಎಲ್ಲೂ ಕೂಡ ಇದಾಗಿರಲಿಲ್ಲ, ರಿಜಿಸ್ಟ್ರೇಷನ್ ಆಗಿರಲಿಲ್ಲ, ರಿನ್ಯೂವಲ್ ಆಗಿರಲಿಲ್ಲ. ಅವನ್ನೆಲ್ಲ ಕೂಡ 23 ವರ್ಷದ ಎಲ್ಲಾನು ರಿನ್ಯೂವಲ್ ಮಾಡಿಸಿದ್ರು, ಎಲ್ಲ ಕೂಡ ಆಕ್ಟಿವ್ ಮಾಡಿದ್ದಾರೆ. ಈಗ ಹಿಂದೆಗಡೆ ವಸತಿ ಗೃಹ ಮಾಡಿದ್ರು, ದೇವಸ್ಥಾನ ಮಾಡಿದ್ರು, ಅಲ್ಲಿ ಜಾಗ ಮಾಡಿದ್ದಾರೆ. ಈಗ ಬಿಲ್ಡಿಂಗ್ಗೆ ಈಗ ಅನುದಾನ ತಗೊಂಬಂದವ್ರೆ 50 ಕೋಟಿ, ಫಸ್ಟ್ 50 ಲಕ್ಷ ಬಂತು, ಈಗ 4 ಕೋಟಿ ಅನುದಾನ ಬಂದಿದೆ. ಬಿಲ್ಡಿಂಗ್ ಮಾಡ್ಕೊಂಡು ನಾವು ಬಿಟ್ಟೋಯ್ತೀವಿ. ಎಲೆಕ್ಷನ್ಗೆ ನಿಂದೆ ಕೂತ್ಕೊಡಲ್ಲ, ಮುಂದಿನವ್ರು ಬಂದು ಮಾಡಲಿ. ಆದ್ರೆ ನಮ್ದು ಒಂದು ಸಾಕ್ಷಿ ಗುಡ್ಡ ಇರ್ಲಿ, ನಾವೊಂದು ಮಾಡ್ಬಿಟ್ಟು ಹೋಗ್ತೀವಿ. ಈಗ ಎಲೆಕ್ಷನ್ ಆಯ್ತು, ಈಗ ನಮ್ಮಲ್ಲೇ ನಿಂತ್ಕೊಳ್ಳೋದು. ಸೋಲ್ತಾರೆ, ಅವ್ರು ಗೆಲ್ತಾರೆ, ಅವ್ರು ಕಿತ್ತಾಟ ಸುಡೋದ್ಕೊಳ್ತಾರೆ, ಬಿಲ್ಡಿಂಗ್ ಬಿದ್ದಿರ್ತಾರೆ. ಈಗ ನಮ್ಮ ನಾಮದಲ್ಲಿ ಹೋದ್ ಸರಿ ಚೀಫ್ ಮಿನಿಸ್ಟರ್ ಆದಾಗ 2 ಕೋಟಿ ಅನುದಾನ ಕೊಟ್ಟಿದ್ರು. ಇವತ್ತು ಹಂಗೆ ಬಿದ್ದಿದೆ, ನಡ್ಬುದಿ ಬಿದ್ದಿದೆ. ಪ್ರತಿ ಒಬ್ರು ಕೂಡ ಕೇಳ್ತಾರೆ, ಎಲ್ಲ ಇಟ್ಕೊಂಡು ಹಿಂಗಾಗಿದೆ ಅಂತ ಹಿಂಗೆ ಕಿತ್ತಾಡ್ಕೊಂಡು. ಇವತ್ತು ನಮ್ಗೆ ಏನ್ ನೋವಾಗಿದೆ ಮನ್ಸಲ್ಲಿ ಅಂದ್ರೆ, ಕುತ್ಕೊಂಡು ಮಾತಾಡೋದಲ್ಲ, ಇವತ್ತು ಏನ್ ನಮ್ ಮನ್ಸಲ್ಲಿ ನೋವಾಗಿದೆ ಅಂದ್ರೆ, ಇಷ್ಟೆಲ್ಲ ಕೆಲಸ ಅಭಿವೃದ್ಧಿ ಮಾಡ್ತಾ ಒಬ್ಬ ಮನುಷ್ಯನ ಮೇಲೆ ಇವರು ಅಲ್ಲೇ ಮಾಡಿ ಕಪ್ಪು ಮಸಿ ಇರ್ತದೆ. ಅವ್ರು ಒಬ್ಬರಿಗೆಲ್ಲ ಅವಮಾನ ಮಾಡಿದ್ದು, ಮಂಡ್ಯ ಜಿಲ್ಲೆ ಅಧ್ಯಕ್ಷರಿಗೆಲ್ಲ ಅವಮಾನ ಮಾಡಿದ್ರು, ಇಡೀ ನನ್ನ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ. ಇವತ್ತು ನನ್ನ ಸಮಾಜಕ್ಕೆ ಅವಮಾನ ಮಾಡಿದ್ರೆ ನಾವ್ ಹೆಂಗ್ ಸಹಿಸ್ಕೊಂಡಿರ್ಬೇಕು? ಹೇಳಿ? ಸಮಾಜಕ್ಕೆ ಏನ್ ಅವ್ರ ಮಕ್ಳು ಬಂದು ಓದ್ತಿದ್ರ, ಇಲ್ಲ ನಮ್ಮ ಮಕ್ಳು ಬಂದು ಓದ್ತಿದ್ರ, ನಮ್ಗೆ ಇದಾಯ್ತಿತ್ತ? ಎಲ್ಲಾ ಮಕ್ಳಿಗೂ ಅನುಕೂಲ ಆಗ್ತಿತ್ತು, ಎಲ್ಲರಿಗೂ ಅನುಕೂಲ ಆಗ್ತಾರೆ. ಆದ್ರೆ ಈ ತರ ಮಾಡೋದು ಎಷ್ಟು ಸರಿ? ಇದು ಖಂಡನೆ ಅಲ್ವಾ? ಬರೀ ಇವ್ರಿಗೆ ತಪ್ಪಾಗಿತ್ತು. ಇನ್ನು 3 ಜನ ಸದಸ್ಯರಿದ್ದಾರೆ, 5 ವರ್ಷದಿಂದ ಇದ್ದಾರೆ, ಬಾಡಿನಲ್ಲಿ ಇದ್ದಾರೆ. ಕುತ್ಕೊಂಡು ಮಾತಾಡ್ಬೇಕಾಯ್ತು. ಅನ್ಯಾಯ ಆಗಿದ್ರೆ ಒಳಗಡೆ ಕುತ್ಕೊಂಡು ಮಾತಾಡ್ಬೇಕಾಯ್ತು. ತಪ್ಪು ಮನಸ್ಸಿಗೆ ಇರ್ತಿದ್ದು ಎಷ್ಟು ಸರಿ? ಅದೆಷ್ಟು ನೋವಾಗುತ್ತೆ ಹೇಳಿ ಸಮಾಜದವ್ರಿಗೆ? ಇದು ಸಮಾಜಕ್ಕೆ ಅವಮಾನ ಆಗಿರೋದು. ಅವ್ರು ಒಬ್ಬರಿಗೆಲ್ಲ ಅವ್ರಿಗೆಲ್ಲ ಎಷ್ಟಿರೋದು. ಇವತ್ತು ನಮ್ಗಳಿಗೆ ಅವಮಾನ ಆಗಿದೆ, ನಾವು ಇಡೀ ನಮ್ಮ ಸಮಾಜಕ್ಕೆ ಅವಮಾನ ಆಗಿದೆ. ಇದು ನಾವು ಖಂಡನೆ ಮಾಡ್ತೀವಿ. ನೀವ್ ಹೇಳ್ತಾ ಇದ್ದೀರಾ, ಹೇಳ್ತಾ ಮೆಂಬರ್ ಆಗಿದ್ದೀವಿ, ಅಲ್ಲೂ ಗೊಂದಲ ಇದೆ. ಗೊಂದಲ ಏನಿಲ್ಲ ಅಂತಲ್ಲ. ಸರ್ ಸಹಕಾರಿ ಇರಪ್ಪ ಇರಪ್ಪ ಸಹಕಾರಿ ನಿಯಮಗಳಲ್ಲಿ ಈ ರೀತಿ ಅವಧಿ ಮುಂದೂಡಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ, ನಮ್ಗೆ ಅವಶ್ಯಕತೆ ಸರಿ ಆಯ್ತು. ಕಪ್ಪು ಮಸಿ ಒಂದ್ ಮಾತಾಡೋದ್ ಕೇಳಿ. ಅಲ್ಲೂ ಕೂಡ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಅಂತ ಅಲ್ಲೂ ಕೂಡ 3 ಗುಂಪಿದೆ. ನಮ್ಮಲ್ಲೂ ಕೂಡ 118 ಜನ ಮೆಂಬರು, ಇಡೀ ಜಿಲ್ಲೆಯಲ್ಲಿ 118 ಮೆಂಬರು. ಅಲ್ಲೂ ಕೂಡ ಪ್ರತಿ ಒಂದಕ್ಕೂ ಕೊಡ್ಬೋಗಿದ್ದಾರೆ. ನಾವು ಕೂಡ ಕೊಡ್ಬೋದಾಗ 3 ಜನ ಮೆಂಬರ್ನ ವಜಾ ಮಾಡಿದೀವಿ. ಕೊನೆಗೆ ಲಾಸ್ಟ್ ಅಲ್ಲಿ ನಾನು ತಿರ್ಗಿ ಅಯ್ಯೋ ನಮ್ಗೆ ಸಾಕಾಯ್ತಪ್ಪ, ಬೇಡ ನಮ್ಗೆ ಬಿಲ್ಡಿಂಗ್ ಆಗಿ ನಾವು ನಿಮ್ ಜೊತೆ ಸೇರ್ಕೊಂಡು ಬಿಲ್ಡಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದೀವಿ. ನಡೀತಾ ಇದೆ. ಈಗ ನಾವು ಮುಂದುವರಿತಾ ಇದ್ದೀವಿ. ಅದೇ ರೀತಿ ಇನ್ನೂ ಮುಂದುವರಿಲಿ, ಕೆಲಸ ಆಗ್ಲಿ. ಇದನ್ನ ಎಲೆಕ್ಷನ್ ಆದ ತಕ್ಷಣ ಏನಿಲ್ಲ, ಎಲೆಕ್ಷನ್ ಕೆಲಸ ಮುಗಿತಾರೆ. ಪಾಪ ಅಷ್ಟೆಲ್ಲ ಮಾಡಿದ್ದಾರೆ, ತಂದಿದ್ದಾರೆ. ಆ ವ್ಯಕ್ತಿಗೆ ಅವಮಾನ ಮಾಡಿದ್ರೆ ಇವತ್ತು ಅವ್ರಿಗೆಲ್ಲ ಮಾಡೋದು ನಮ್ಗೆ ನೋವಿದೆ. ಅದರಿಂದ ಎಲೆಕ್ಷನ್ ಅದ್ ಮುಗಿದ ತಕ್ಷಣ ಓಪನ್ ಮಾಡಿ ಬಿಟ್ಟು ಹೋಯ್ತಾರೆ. ಅವ್ರು ಇವತ್ತೇ ಹೋಯ್ತಾ ಇದ್ರು. ನಾವೇನೇ ಹೋಗ್ಬೇಡಿ, ಶಾಸ್ತ್ರಿ ಗುಡ್ಡೆ ಬಿಟ್ಟೋಗಿ, ಅದು ಮೇನ್ ರೋಡಲ್ಲಿ ಬಿದ್ದಿರ್ತದೆ. ಬೇರೆಯವರು ಆಡ್ಕೊಳಕ್ ದಾರಿ ಮಾಡ್ಬೇಡಿ, ನಮ್ಮ ಸಮಾಜ ನಡ್ಪಟ್ಲು ಬರ್ಬಾರ್ದು ಅಂತ ಹೇಳಿ ನಾವೇ ಉಳಿಸ್ಕೊಂಡಿರೋದು. ಹಿಂದಿದ್ದ ಅಧ್ಯಕ್ಷಗೂ ಕೂಡ ಇದೇ ತರ ನೋವು ಕೊಟ್ಟವ್ರೆ. ಅವರು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ರು. ಆದ್ರೂ ಕೂಡ ಅವ್ರು ಸಹಿಸ್ಕೊಂಡು
ವರ್ಷಕ್ಕೊಂದ್ಸಲ ಮಾತ್ರ ಮೆಂಬರ್ಶಿಪ್ ಕೊಡ್ಬೇಕು. ನೀವು ಅಧ್ಯಕ್ಷರ ಜೊತೆ ಬಂದ್ರಿ, ಏನ್ ಸಭೆಯಲ್ಲಿ ಏನಾಯ್ತು ಅನ್ನೋಂಥದ್ದು ಹೇಳಿದ್ರಿ, ಹೌದು ಸರಿನಾ? ಅದಾದ್ಮೇಲೆ ಅವರು ಬಂದ್ರು, ಈ ಆರೋಪಗಳನ್ನೆಲ್ಲ ಮಾಡಿದ್ರು. 5 ವರ್ಷಕ್ಕೆ ಒಂದ್ಸರಿ ಕೊಡ್ತಾರೆ, ಈಗ ಕೊಡ್ತಾ ಇದ್ದಾರೆ, ಮೀಟಿಂಗ್ಗೆ ಆಗ್ಲೆಲ್ಲ ಕೂರ್ಸ್ಕೊಂಡು ಸಹಿ ಹಾಕ್ಸ್ಕೊಂಡು ಆಮೇಲೆ ಸಭೆ ಮಾಡಿದ್ರು. ಮಾಡಿದ್ಮೇಲೆ ನೀವ್ ಯಾಕೆ ರಿಪ್ಲೈ ಮಾಡ್ಲಿಲ್ಲ? ಯಾಕೆ ಸೈಲೆಂಟ್ ಆದ್ರಿ? ನೀವ್ ಯಾಕೆ ಉತ್ತರ ಕೊಡ್ಲಿಲ್ಲ? ರೆಸ್ಪೆಕ್ಟ್ ನೀವು ಮಾಡಿದ್ಮೇಲೆ ಅವ್ರು ಮಾಡಿದ್ರು, ಅವ್ರು ಮಾಡಿದ್ಮೇಲೆ ನೀವ್ ಯಾವ್ದು ಉತ್ತರ ಕೊಡ್ಲಿಲ್ಲ? ಸಾಕು ಬಿಡು ಸಂತೋಷ್. ಆ ಕಡೆ ಹೋಗಿ. ಸಮಾಜದ ವಯನ ಮುಖ್ಯಮಂತ್ರಿ ಗಮನಕ್ಕೆ ಬಂದ ಸರ್ ವಿಚಾರ, ಹಾಗೆ ಅಲ್ಲೇ ಕೇಳೋರು ಸರ್, ಮಂಡ್ಯದಲ್ಲಿ ಚುನಾವಣೆ ಮಾಡ್ಕೊಡಿ ಸರ್, ಕೇಳಿ ಸರ್. ಹೋಗಿ 30 ವರ್ಷ ಸಂಘಗಳೇನೋ ದೊಡ್ಡಯ್ಯ, 30 ವರ್ಷ, ನಾನು 12 ವರ್ಷ ಅದಕ್ಕಿಂತ ಹಿಂದೆ ಇದ್ದವ್ರು ಗೊತ್ತು ಇವ್ರೇನೋ ಮಾಡೋನು ಒಳಗಡೆ ಅಂತವ. ಅವನಾದ್ಮೇಲೆ ಏನಾಗಿದೆ ಸರ್, ನಾಗರಾಜು ಬಂದ ಇದೇ ಮಾಜಿ ಅಧ್ಯಕ್ಷರು, ಇದೇ ಇಲ್ಲೇ ವ್ಯಕ್ತಿಯಲ್ಲಿ ಇಲ್ಲೇ ಕೂತ್ಕೊಂಡು ಕಣ್ಣೀರು ಹಾಕ್ಬೋದು. ಇದು ಬಡವಳ್ಳಿ ಅವಯ್ಯ ಕೈ ಮುಗಿದು ಮುಖ್ಯಮಂತ್ರಿ ಹೋಗ್ಬಿಟ್ಟು ಹೇಳ್ಬಿಟ್ರು, ಸರ್ ಆಗಲ್ಲ ಸರ್ ಮಂಡ್ಯದಲ್ಲಿ ನಾನು ಕೆಳಗೆಲ್ಲ ಮಾಡಕ್ಕೆ, ಕೆಲಸ ನಡೀತಾ ಹೋಗಿ ಅಂದಿ ನಾವು ಕೆಲ್ಟು ಮುಗಿಸಿ ಹೋಗಿ ಅಂದ್ಬಿಟ್ಟು ಬೈಕ್ ಕಳಿಸಿದ್ರು. ಹಾಗೆಲ್ಲ ನಾವೆಲ್ಲ ನಿಂತ್ಕೊಂಡು ಸಪೋರ್ಟ್ ಆಗಿ ಇವ್ನು ಬೆದರಿಸ್ಬಿಟ್ರೆ ಕುತ್ಕೊಂಡು ಸೇರ್ಬೋದು ಅಂತ ಹಾಕ್ಬಿಟ್ರೆ ಇದರ ಮಕ್ಳು ಯಾರು ಇಲ್ಲ ಇಲ್ಲಿ. ಅವ್ರ ಅಪ್ಪಂತ ನಮಗೂ ಆಡೋದು ಗೊತ್ತದೆ. ನಾವು ಗೌರವ ಕೊಡ್ತೀವಿ, ಸಮಾಜಕ್ಕೆ ಗೌರವ ಕೊಡ್ತೀವಿ, ಜನಕ್ಕೆ ಗೌರವ ಕೊಡ್ತೀವಿ. ನಾವು ಇವೆಲ್ಲ ಧಮಕಿ ದೊಡ್ಡಗಿಲ್ಲ ತಾಕತ್ತು ಬರಲಿ ಹೇಳ್ತಾ ಸವಾಲಾಗ್ತೀನಿ ಸರ್ ನಿಮ್ಮ ಮುಖಾಂತರ. ಅವ್ರ ಮಂದಿಯವ್ರಿಗೆ ಬರಲಿ, ಅವನ ಅಲ್ಲಿಗೆ ನಾನು ಬರ್ತೀನಿ, ನಮ್ಮ ಮಗನೂ ಕರ್ಕೆ ಬರಲಿ, ನಮ್ಮ ಸಂಘದಲ್ಲ ಬರ್ತೀನಿ, ಇಲ್ಲೇ ಕರಿತೀನಿ. ತಾಕತ್ತಿದ್ರೆ ಬಂದೇ ಪ್ರೂವ್ ಮಾಡಲಿ ಸರ್. ಭ್ರಷ್ಟಾಚಾರ ಅಂತ ಫಸ್ಟ್ ಭ್ರಷ್ಟಾಚಾರ ಮಾಡ್ಕೊಂಡ್ರು. ಅವನು ಅಷ್ಟೇ ಸರ್, ಅವ್ನು 40 ಸಾವಿರ ಕೊಡ್ಬೇಕು. ಇದನ್ನ ಬಡವರು ಅವ್ರನ್ನ ಕರ್ದಿ ಪಾಪ ಮಾತಾಡೋಣ ಅಂತ ಇತ್ತು. ಆಮೇಲೆ ಕೊಡ್ತೀವಿ ಸರ್, ಮನೆ ಹತ್ರ ಕೊಡೋಣ. ನಮ್ದಲ್ಲಪ್ಪ ಸಮಾಜದ್ದು, ನಮ್ಮ ಅಪ್ಪನ ಆಸ್ತಿ ಅಲ್ಲಪ್ಪ, ಬೇಡ ಕೊಡಿ ಅಂತ ಆಮೇಲೆ ಕೊಡ್ತೀನಿ ಅಂತ ಒಪ್ಕೊಂಡೆ ಅವ್ನು ರಮೇಶ. ಆಮೇಲೆ ಕೇಳೋದು ಬಂದು ಕೊಡೋದಿಲ್ಲ, ಏನ್ ಮಾಡ್ತಿದ್ರಲ್ಲ ಬಟ್ ಅವ್ರು ಕೊಡೋಣ ಇದು ಅಂದ್ಬಿಟ್ಟು ಅದನ್ನ ಹಂಗೆ ಇಟ್ಕೊಂಡಿದ್ವಿ. ಇವತ್ತೂರಿಗೆ ಕೇಳಿಲ್ಲ, ನೋಟಿಸ್ ಕೊಡಿ ಅಂತಾರೆ, ನೋಟಿಸ್ ಕೊಟ್ಟರೆ ಕೋರ್ಟ್ ಹೋಗ್ತಾರೆ. ನಮ್ಮ ಸಂಘ ಸಂಸ್ಥೆ ನಾವೇನೋ ಮಾಡ್ಕೊಂಡಿರ್ತೀವಿ. ಸಸ್ಪೆಂಡ್ ಮಾಡಿದ್ದೀರಾ? ಜನರ ಬಳಿ ಗಲಾಟೆ ಆದ್ಮೇಲೆ ಸಿಸ್ಟಮಿತಿ ಮಾಡಿ ಅಲ್ಲಿ ಮಾಡಿದ್ರು. ಕೃಷ್ಣ ಅಂತ ಪಾಂಡಪುರ, ಆರ್ವಳ್ಳಿ ಕೃಷ್ಣ, ಸಾತ್ನೂರ್ ಮಹೇಶ, ಅನ್ಸಲ ಶಿವಣ್ಣ ಮೀಟಿಂಗ್ ಬಂದಿರಲ್ಲ ಬಿಡಿ, ಅವನು 5 ವರ್ಷ ಆಗಿತ್ತು ಮೀಟಿಂಗ್ ಬಂದಿರಲ್ಲ. ಇವ್ರು 3 ಜನ ಸಸ್ಪೆಂಡ್ ಹೋಗ್ಲಿ ಸರ್, ಕಾನೂನಾತ್ಮಕ ಹೋರಾಡಲಿ ಸರ್. ಇವ್ರೀಗ ನಮ್ಗೆ DR ಅನುಮತಿ ಕೊಟ್ಟವ್ರೆ, ಆಡಳಿತ ಮಂಡಳಿ ಮುಂದುವರಿತಾ ಇದೆ. ಇವ್ರಿಗೆ ಅವಕಾಶ ಇದ್ದಿದ್ರೆ ಹೋಗಿ ಕೇಳಿ, DR ಹತ್ರ ತರಲಿ, ಪರ್ಮಿಷನ್ ತರಲಿ, ಚೆಕ್ ಪರ್ಮಿಷನ್ ಬೇಕಾದ್ರೆ ಸ್ಟೇ ತರಲಿ. ಬೇಡ ನಿಂತು ಅಲ್ಲಿ ಬಿಲ್ಡಿಂಗ್ ನಮ್ಗೆ ಅವಾಗ ಇದ್ದಿಲ್ಲ. ಜನ ಹೋಗಿದ್ದಾರೆ ಸರ್, ಜನ ಹೋಗಿದ್ದಾರೆ, ಕಿಡಿಗೇಡಿ ಯಾರು ಮಾಡ್ತಾರೆ ಸರ್ ಇವ್ರು, ಈ ತರ ವಂಚಿತ್ರ ಸರ್ ಇವರು. ನೋವಾಯ್ತದೆ. ನಾವು ಸರ್, ನಾನು ಕೇರ್ಪಟ್ಟೆ ಬರೋದು, ನನ್ನ ಕಾರು 50 ಗಂಟೆ ನಾನು ಬಸ್ಸು 10 ರೂಪಾಯಿ ಸಂಘ ಸೆಕ್ರೆಟರಿ ನಾನು
10 ಪೈಸಾ ಅವ್ನು ಯಾವ ದೇವಸ್ಥಾನ ಗಲಾಟೆ ಮಾಡಿ ಕೇಳ್ರಿ ಅವನ ದೊಡ್ಡ ಕರ್ಕೊಂಡು ಅದು ಯಾವ ಕಿಡಿಗಳು ಕೋರ್ಟ್ ಕರ್ಕೊಂಡು ಗಲಾಟೆ ಮಾಡ್ತಾನ ವಿಡಿಯೋ ಕ್ಲಿಪ್ ತೆಗಿರಿ ಸರ್ ಇಲ್ಲಿ ಅವ್ನು 2 ರೂಪಾಯಿ ಹುಡುಗ ಪಾಂಡಪುರ ಸಂಘದ ಮೆಂಬರ್ ಅಲ್ಲ ಸದಸ್ಯ ಇಲ್ಲ ಅವ್ನು ಕರ್ಕೊಂಡ್ಬಂದೆ ಆಯಲ್ ಕೊಟ್ಟು ಸರ್ ಎಣ್ಣೆ ಕೊಟ್ಬಿಡ ಹುಡುಗ ಆಯಲ್ ಹೊಡ್ತಾರೆ ಸರ್ ಯಾವನ ಸ್ವಾಮಿ ಅಂತ ಬೆಟ್ಟಳ್ಳಿ ಸ್ವಾಮಿ ಅವಕ್ಕೆ ಹೇಳ್ಬಾರ್ದು ನಾವು ಇನ್ನೆಲ್ಲ ನೋಡ್ಬಿಟ್ರೆ ಮನೆ ಬರ್ದ ಅವ್ ಹೇಳ್ಬಾರ್ದು ಅವಕ್ಕೆ ಆ ಹುಡುಗ ಬಂದೆ ಅಧ್ಯಕ್ಷನೇ ವಿಧಾನ ಸರ್ ಇಷ್ಟವನ ಅಧ್ಯಕ್ಷನ ಸ್ವಾಭಿಮಾನಕ್ಕೆ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ಅವನಿಗೆ ಕರ್ಕೊಂಡದ ಮಾನ್ಯ ನಮ್ಮ ಸಬ್ ಸರ್ಕನ್ಸ್ಪಟ್ರು ಹೇಳ್ತಾರೆ ಅವ್ರ ಬಗ್ಗೆ ಇನ್ನೊಂದು ಮಾತಾಡ್ತೀನಿ ಗಮನಕ್ಕೆ ಹೋಗಿದ್ದೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇವೆ ಕಾನೂನು ಕಾಪಾಡಲಿ ಸರ್ ಯಾವ್ದೋ ಬ್ರ್ಯಾಂಡ್ ಇಟ್ಕೊಂಡು ಜಾತಿ ಹೆಸರು ಹೇಳ್ಕೊಂಡು ಬಂದು ಕೂತ್ಕೊಂಡು ಸಮಾಜ ಹೊಡ್ಸಾಕೋದಲ್ಲ ನಿಮ್ಗೆ ಗೊತ್ತು ನಾವು ಬೇಕಾಷ್ಟಿದೆ ಸಮಾಜ ಈಚೆ ಬಿಡ್ಬಾರ್ದು ನಾವು ಅಲ್ಪಸಂಖ್ಯಾತರು ಬಿದ್ದು ಮಂಡ್ಯದಲ್ಲಿ ನಮ್ಮ ಏನೋ ತನ ಉಳಿಸ್ಕೊಂಡು ಜಿಲ್ಲೆಯೊಳಗೆ ಹೊರಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ ನಮಗೇನು ರಾಜಕಾರಣ ಇಲ್ವಾ ಸರ್ ನಮಗೇನು ಪುಸ್ತಕರಿಲ್ವಾ ನಾನು ಕಾಂಗ್ರೆಸ್ ಪಾರ್ಟಿನೇ ನನಗೆ ಪುಸ್ತಕ ಕರ್ಕೊಂಡು ಮಾಡ್ಬೇಕು ಗೊತ್ತಿಲ್ವಾ ನಾನು ಕರ್ಸಕ್ಕಿಲ್ಲಿಗೆ ಯಾರು ಒಬ್ರು ಅಲ್ಲ ಮಾಡಿದ್ರು ಸರ್ ಆಗಿದ್ವು ಒಳಗಡೆ ಸಂಘಗಳ ಒಬ್ರು ಇವತ್ತು ಇವತ್ತೊಳಗೆ ಬಂದಿಲ್ಲ ಕೇಳ್ತಾರೆ ಗಾಯತರ ಅಧ್ಯಕ್ಷರಿಗೆ ಯಾಕೆ ಮಾಡ್ತಾ ಇದ್ರೆ ಬರಲ್ಲ ಕೇಳಲ್ಲ ಅಂತ ಗಾಡಿ ಸರ್ ಸಮಾಜ ವಿಚಾರ ನಾವೇ ಎದುರಿಸ್ತೀವಿ ನಾವು ಫೇಸ್ ಮಾಡ್ತೀವಿ ನಮ್ಗೆ ಗೊತ್ತಿದೆ ಬಿಡಿ ಸರ್ ಈ ಧಮ್ಕಿಗೆ ಎಲ್ಲ ಇವ್ನು ದಡ್ಡೆ ಧಮ್ಕಿ ಸರ್ 75 ವರ್ಷ ಆಗಿದೆ ಸರ್ ಅವ್ನಿಗೆ ಎಷ್ಟು ಗೌರವ ಇತ್ತು ಗೊತ್ತಾ ಪ್ರತಿ ಮೀಟಿಂಗ್ ಸಭೆಯಲ್ಲಿ ಕರಿತೀವಿ ನಾವು ಏಕೆ ಸೀಟ್ ಕೊಡ್ತೀವಿ ಆಮೇಲೆ ಇನ್ನೊಂದು ಆಯ್ತು ಸರ್ ಕೇಂದ್ರ ಸಂಘದವರು ಆಡಿಟ್ ಮಾಡಕ್ಕೆ ಬಂದಿದ್ರು ನಮ್ಮದು ಕೇಂದ್ರ ಸಂಘ ನಮಗೂ ಅಗ್ರಿಮೆಂಟ್ ಆಗಿದೆ ಚೌಲ್ಟ್ರಿಗೂ ಮತ್ತೆ ಕೇಂದ್ರ ಸಂಘದಲ್ಲಿ ಮುಖ್ಯಮಂತ್ರಿಗಳು ಏನಾದ್ರು ನೋಡ್ರೆ ಬಿಲ್ಡಿಂಗ್ ಕೆಲಸ ನಡೀತಾರೆ ಅಭಿವೃದ್ಧಿ ಕೆಲಸ ನಡೀತಾರೆ ನೀವು ಅದನ್ನ ಮತ್ತೆ ಕೇಳಬಹುದು ಅದು ಮುಗಿದ್ಮೇಲೆ ಏನು ಅಗ್ರಿಮೆಂಟ್ ಅದು ಫಾಲೋ ಮಾಡ್ತೀವಿ ನಾವೇನು ಮಾಡುವ ಮುಖ್ಯಮಂತ್ರಿ ಚೆನ್ನಾಗವ್ರೆ ನಮ್ಮ ಮಧ್ಯರು ಚೆನ್ನಾಗವ್ರೆ ಜೀವನದವ್ರೆ ಸರ್ ಇದು ಮಂಡ್ಯ ಜಿಲ್ಲೆ ಆಗ್ತಿದ್ದಾರೆ ದೊಡ್ಡ ಕೇಂದ್ರ ಸಂಘದ ಹಾಕವ್ರೆ ದಯಮಾಡಿ ಮನ್ನಾ ಮಾಡ್ಕೊಟ್ಬಿಡಿ ನಮ್ಮ ಬಡ ಮಕ್ಕಳಿಗೆ ಏನೋ ಸಹಾಯ ಆಗ್ತದೆ ಉಳಿಸ್ಬೇಕು ಸರ್ ಅಂತ ಅದನ್ನು ಮನವರಿಕೆ ಮಾಡಿದ್ರು ಅದು ನೋಡ ತಡೆ ಮಾತಾಡ್ತೀನಿ ಅಂತ ಅಂದ್ರು ಇದು ಉಳಿಸ್ಬೇಕು ಸರ್ ಇದು ಕೇಂದ್ರ ಸಂಘದ ಕೊಟ್ಬಿಟ್ಟು ಕಂಟ್ರೋಲ್ ತಗೊಬಿಟ್ರೆ ಈಗ ಏನಿಲ್ಲ ಇಲ್ಲಿ ಮಾತಾಡ್ತಾವಲ್ಲ ಯಾರು ಮಾತಾಡೋದಿಲ್ಲ ಇವರು ಇವ್ರು ಎಷ್ಟೇ ಬರ್ತವೆ ಮಾತಾಡ್ಕೊತ ಏನೋ ಕಿತಾಪದ ಎಸ್ಬೇಕು ಸಮಾಜ ಹೊಡಿಬೇಕು ಏನೂ ಇಲ್ಲ ಅವಶ್ಯಕತೆ ಸರ್ ನೋವು ಬೇಜಾನದ ಅಕ್ಕಿಯ ಇನ್ನು ಸ್ವಲ್ಪ ಎಲ್ಲ ತಾಲೂಕು ಮೀಟಿಂಗ್ ಮಾಡ್ತಾರೆ ಎಲ್ಲ ತಾಲೂಕು ಅಧ್ಯಕ್ಷಗಳು ತಾಲೂಕುಗಳು ಎಲ್ಲಗಳಿಗೆ ಪ್ರೆಸ್ ಮಾಡ್ತಾ ಇದ್ದಾರೆ ಎಲ್ಲ ತಾಲೂಕಲ್ಲಿ ಈಗ ಮದ್ದೂರು ಮುಗಿದಿದೆ ಮಳವಳ್ಳಿ ಮುಗಿದಿದೆ ಇವತ್ತು ಮಂಡ್ಯ ಮುಗಿದಿದೆ ನಾಳೆ ನಾಡು ಕೇರ್ಪಟ್ಟೆ ಪಾಂಡಪುರ ಎಲ್ಲ ತಾಲೂಕು ಮುಗಿದು ಸರ್ ನಿಮ್ಮೆಲ್ಲರೂ ಕರೀತೀವಿ ಸರ್ ಬಹಿರಂಗ ಸಭೆ ಮಾಡ್ತೀವಿ ನಾವು ಮಾಧ್ಯಮಿಕರು ಎಲ್ಲರೂ ಕರೀತೀವಿ ಇಡೀ ಜಿಲ್ಲೆ ಜನ ಬರ್ತಾರೆ ಈ ದೊಡ್ಡಯ್ಯ ಪಟಾಲ 3-4 ಜನ ಅವರಲ್ಲ ಅವ್ನು ಕರ್ಕೊಬರ್ಲಿ ಎದುರುಗಡೆ ಸರ್ ಇದು ಅದಕ್ಕೂ ಮುಂಚೆ ಬರ್ತೀನಿ ಅವ್ರು ಬೇಕಾದ್ರೆ ಅವರು ನಿಮ್ಮ ಮಾಧ್ಯಮ ಮುಖಾಂತರ ಅವ್ರು ಈಗಲೂ ಮತ್ತೆ ಮನವಿ ಮಾಡ್ತೀನಿ ಚಾಲೆಂಜ್ ಆಗ್ತಾ ಇದ್ದೀನಿ ತಾಕತ್ತಿರ ಬಂದು ಎಷ್ಟು 10 ರೂಪಾಯಿ ಭ್ರಷ್ಟಾಚಾರ ಪ್ರೂವ್ ಮಾಡಲಿ ಅಪ್ಪ ಮಕ್ಕಳಿಬ್ರು ಬಂದು ಮಾಧ್ಯಮದಲ್ಲಿ ಕೊಡಲಿ ಅವನ ಯಾರೋ ಸತೀಶ್ ಅಂತ ಅವ್ರು ಇಡೀ ಮಾಧ್ಯಮ ವಾಹಿನಿಗೆಲ್ಲ ಕೊಡಲಿ ಈಗ ಎಲ್ಲ ಗಲಾಟೆ ಮಾಡ್ತಾರಲ್ಲ ಏನು ಆಗ್ದಿರಲ್ಲ ಸರ್ ಎಡಿಟ್ ಮಾಡಿಸಿ ಜನರಲ್ ಮಾಡಿದ್ದ ಮುಂದ್ಗಡೆ ಯಾರೋ ನಿಲ್ಲಿಸ್ಬಿಟ್ಟು ಎಲ್ಲ ಎಡಿಟ್ ಮಾಡಿಸಿರೋದು ಮಾಡಿಸಿ ನ್ಯೂಸ್ ಚಾನಲ್ ಅನಿಸಿ ರಾಜ್ಯದ ಗೌರವ ಮುಖ್ಯಮಂತ್ರಿಗಳ ಮರ್ಯಾದೆ ಜಿಲ್ಲೆ ಮರ್ಯಾದೆ ಸಂಘದ ಮರ್ಯಾದೆನ ಹರಾಜ್ ಹಾಕೋತಾರೆ ಇವರು ಆಮೇಲೆ ಜಿಲ್ಲಾ ಸಂಘ ಬಂದ್ರು ಸರ್ ಇದೇ ಕೇಂದ್ರ ಸಂಘ ಬಂದ್ರು ಸರ್ ಇವನ್ನ ಪೋಸ್ಟ್ ಮಾಡ್ಕೊಳ್ಳೋಕೆ ಇನ್ಫ್ಲೂಯೆನ್ಸ್ ತಗೊಂಡ್ರು ನಮ್ಗೆ ಗೊತ್ತಿತ್ತು ದೊಡ್ಡ ಇದು ಬಳಕೆ ಮಾಡಲ್ಲ ಅಂತ ಗೊತ್ತಿತ್ತು ನಮ್ಗೆ ಬೇರೆ ಯಾರ ನಾನು ಹೇಳ್ತಾರೋ ಬಳಕೆ ಮಾಡೋದು ಗೊತ್ತಿತ್ತು ನಮ್ಗೆ ಎಲ್ಲ ಕೇಳೋದು ನಮ್ಮ ಡೈರೆಕ್ಟರ್ ಸರ್ ಯಾವುದೇ ಕಾರಣದ ಬೇಡ ಸರ್ ಕಣ್ಣೀರು ಹಾಕ್ಬಿಟ್ಟು ನನ್ನ ಕಣ್ಣು ನಾನು ಡೈರೆಕ್ಟರ್ ಸರ್ ಆಗ ದೊಡ್ಡ ಇವರು ನಾಗರಾಜ್ ಕಣ್ಣೀರು ಹಾಕಿದ್ರೆ ನಾನು ಇದ್ದೇ ಇಲ್ಲ ಇವರು ರಾಜಣ್ಣ ಕೈಯ ಮುಗಿದು ಅರ್ಧ ನಿಂತ್ಬಿಟ್ಟದ ಬಿಲ್ಡಿಂಗು ಇದು ಎದುರ್ಕೊಬಿಟ್ಟಾಗ ಗೌರವಸ್ಥರು ಎಲ್ಲ ಅವರು ಎದುರ್ಬಿಟ್ಟು ನಮ್ಮ ಸೆಕ್ರೆಟರಿ ನಮ್ಮ ಕೇರ್ಪಟ್ಟೆ ದೇವರಾಜ್ ಅಂತಾರೆ ಅವ್ರು ಸ್ವಲ್ಪ ಸ್ಟ್ರಾಂಗ್ ಎಲ್ಲ ದೇವರಾಜು ಆಮೇಲೆ ನಾಗರಾಜ್ ಆಯ್ತು ಎದ್ಬಿಟ್ಟಿದ್ದಾರೆ ಖುಷಿ ಆಗಲ್ಲ ಅವನು ರಿಟೈರ್ಡ್ ಆಫೀಸರ್ ಅವನು ಈ ಅಧ್ಯಕ್ಷ BA ಅವ್ನು ಏನು ಸರ್ ಅಧ್ಯಕ್ಷರಿಗೆ ಮಕ್ಕಳು MD ಮಗ ಅಳಿಯ MD ಡಾಕ್ಟ್ರು ಮಗಳು ಫಾರಿನ್ ಲೋಡ್ ಬೇಕು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅದು ಅವ್ರು ಏನು ಬೇಕು ಸರ್ ಇಲ್ಲಿ ಈ ಸಂಘದಲ್ಲಿ ದುಡ್ಡು ತಿನ್ಕೊಂಡು ಜೀವನ ಮಾಡ್ಬೇಕು ಸರ್ ನಾವು ಸಾಹೇಬ್ರು ಈಗ ಸುಮ್ಮನೆ ಯಾರು ಹಾಕಲ್ಲ ನಾನು 3 ಓಕೆ ಸರ್ ಇದು ಮಂಡ್ಯ ತಾಲೂಕು ಸಭೆ ಸರ್